Hello everyone, welcome to our channel Lovable Lishu Media and ನಮಸ್ತೆ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಬಂದು ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ, ನೀವು ಹಾಸ್ಪಿಟಲ್ಗೆ ಹೋಗೋಕ್ಕೂ ಮುಂಚೆ ಏನೇನೆಲ್ಲ ಬ್ಯಾಗ್ ಪ್ಯಾಕ್ ಮಾಡಬೇಕು ಅಂದರೆ ತಾಯಿಗೆ ಮತ್ತು ಮಗುಗೆ ಆ ಬ್ಯಾಗಲ್ಲಿ ಏನೇನೆಲ್ಲ ಐಟಮ್ಸ್ಗಳು ಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಐಟಮ್ಗಳನ್ನ ಮಾತ್ರ ಹೇಳ್ತೀನಿ, ಅಷ್ಟನ್ನು ಮಾತ್ರ ತೊಗೊಂಡೋಗಿ. ಅನ್ನೆಸೆಸರಿ ಬೇಡದಿರೋ ವಸ್ತುಗಳನ್ನೆಲ್ಲ ತೊಗೊಂಡೋಗ್ಬೇಡಿ, ಮತ್ತು ತುಂಬ ಕ್ವಾಂಟಿಟಿ ಜಾಸ್ತಿನೂ ಕೂಡ ತೊಗೊಂಡೋಗ್ಬೇಡಿ. ಒಂದು 4 to 5 ಡೇಸ್ಗೆ ಆಗುವಷ್ಟನ್ನು ಮಾತ್ರ ತೊಗೊಳ್ಳಿ. ಅದ್ರ ಮೇಲೆ ಇನ್ನು ಎಕ್ಸ್ಟ್ರಾ ಎಲ್ಲ ಬೇಡ, ಯಾಕಂದರೆ ಫಸ್ಟ್ ಡೇ ನನ್ನ ಪ್ರಕಾರ ಹಾಸ್ಪಿಟಲಲ್ಲೇ ಕೊಡ್ತಾರೆ, ಪ್ರೈವೇಟಲ್ಲಿ. ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಂದರೆ ಕೊಡಲ್ಲ. ಸೊ ಹಾಗಾಗಿ 4 to 5 ಡೇಸಿಗೆ ಮಾತ್ರ ತೆಗೆದಿಟ್ಕೊಳ್ಳಿ. ಮತ್ತು ಏನು ಬೇಕು ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಸೊ ಅಷ್ಟನ್ನು ಮಾತ್ರ ತೊಗೊಳ್ಳಿ. ಮತ್ತೇನೆಂದರೆ ಫಸ್ಟು ತಾಯಿಗೆ ಏನೇನು ಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಅದಾದಮೇಲೆ ನೆಕ್ಸ್ಟು ಬೇಬಿಗೆ ಹೇಳ್ತಾ ಹೋಗ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಏನು ಬೇಕು ಬ್ಯಾಗಲ್ಲಿ ಪ್ಯಾಕ್ ಮಾಡಲಿಕ್ಕೆ ಅಂತ. ಫಸ್ಟ್ ಥಿಂಗ್ ಬ್ಯಾಗ್. ಸೊ ಯಾರು ಕೂಡ ಮಿಸ್ ಮಾಡ್ದೇ ಬ್ಯಾಗ್ನ ಪರ್ಚೇಸ್ ಮಾಡ್ಕೊಂಬಿಡಿ. ನೀವು ಹೊಸ ಬ್ಯಾಗ್ನೇ ಪರ್ಚೇಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ನೆಕ್ಸ್ಟ್ ಬಂದು ನೈಟಿಗಳು ಅಷ್ಟೇ ಹೊಸ ತಗೊಳ್ಳಿ. ಮತ್ತು ಸೈಡಲ್ಲಿ ಜಿಪ್ ಇರೋವಂಥದ್ದಿರುತ್ತೆ. ಸೊ ಅಂಥ ನೈಟಿಗಳನ್ನೇ ತೊಗೊಳ್ಳಿ, ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೊಳ್ಳಿ, ನಿಮ್ಗೆ ಯೂಸ್ ಆಗುತ್ತೆ. ಮತ್ತು ನೆಕ್ಸ್ಟ್ ಬಂದು ಸ್ವೆಟರು, ಮತ್ತು ಸಾಕ್ಸು, ಮತ್ತು ತಲೆ ಕಟ್ಟಲಿಕ್ಕೆ ಸ್ಕ್ರಾಫು, ಮತ್ತು ಇನ್ನರ್ ವೇರ್ಗಳು. ಈ ಇನ್ನರ್ ವೇರ್ಗಳು ಬಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೊಳ್ಳಿ. ಮತ್ತು ಅದ್ರ ಮೆಟರ್ನಿಟಿ ಪ್ಯಾಂಟೀಸ್ ಅಂತ ಸಿಗುತ್ತೆ. ಸೊ ನೀವು ಇದನ್ನು ಪರ್ಚೇಸ್ ಮಾಡಿಕೊಂಡ್ರೆ ತುಂಬ ಯೂಸ್ ಆಗುತ್ತೆ ನಿಮಗೆ. ಜೊತೆಗೆ ಮೆಟರ್ನಿಟಿ ಪ್ಯಾಡ್ಸ್ ಅಂತ ಸಿಗುತ್ತೆ. ಸೊ ಇದನ್ನು ಕಂಪಲ್ಸರಿ ತೊಗೊಳ್ಳಿ, ಯಾಕಂದರೆ ಆ ಟೈಮಲ್ಲಿ ತುಂಬ ಬ್ಲೀಡ್ ಇರುತ್ತೆ. ಸೊ ನಿಮಗೆ ನಾರ್ಮಲ್ಗಿಂತ ಇದು ಬೆಸ್ಟು. ಸೊ ಹಾಗಾಗಿ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಪ್ಯಾಡ್ ಕೂಡ ಸಿಗುತ್ತೆ, ಅಂದರೆ ಬ್ರೆಸ್ಟ್ ಪ್ಯಾಡ್ ಅಂತ ಹೇಳಿ, ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಇದು ಕೆಲವರಿಗೆ ಖಂಡಿತ ಯೂಸ್ ಆಗುತ್ತೆ. ತುಂಬ ಹಾಲೆಲ್ಲ ಲೀಕ್ ಆಗೋ ಟೈಮಲ್ಲಿ ಇದು ಖಂಡಿತ ಬೇಕಾಗುತ್ತೆ. ಆ್ಯಂಡ್ ಇದಿಷ್ಟು ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದನ್ನು ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ಗೇನಾದ್ರು ಬೇಕಿತ್ತು ಅಂದರೆ ನೀವು ಅದನ್ನು ಕೂಡ ಪ್ಯಾಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದು ಬೇಬಿಗೂ ಅಷ್ಟೇ ಹೊಸದೊಂದು ಬ್ಯಾಗ್ ತೆಗೆದಿಟ್ಕೊಳ್ಳಿ. ಮತ್ತು ಇವಾಗ ನಾನೇನು ತೋರಿಸ್ತಾ ಇದ್ದೀನಿ ಪಿಕ್ಚರಲ್ಲಿ, ಸೊ ಈ ಫೋಟೋನಲ್ಲಿ ಮಗುಗೆ ಪ್ರತಿದಿನ ಏನೇನೆಲ್ಲ ಬೇಕು ಅನ್ನೋದು ಪ್ರತಿಯೊಂದು ಐಟಮ್ಗಳು ಇದೆ. ಸೊ ಇದೆಲ್ಲ ಬೇರೆ ಬೇರೆ ಕಡೆನೇ ತೊಗೊಳ್ಳಿ, ನೀವು ಒಂದೇ ಕಡೆ ತೊಗೋಬೇಕು ಅಂತ ಇಲ್ಲ. ಮತ್ತು ಆನ್ಲೈನಲ್ಲಿ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಹಾಗಾಗಿ ನೀವು ಹೊರಗಡೆ ನೀವು ಕ್ಲೋತ್ನ ನೋಡಿ ಮುಟ್ಟಿ ನಿಮಗೆ ಸ್ಯಾಟಿಸ್ಫೈ ಆದಮೇಲೆ ಅದೆಲ್ಲ ತೊಗೊಳ್ಳಿ. ಮತ್ತು ನಾನು ಹೇಳ್ತಿರೋದೇನೆಂದರೆ ಮೇನ್ ಥಿಂಗ್ ಏನೇನು ಬೇಕು ಅನ್ನೋದನ್ನೆಲ್ಲ ಅದರಲ್ಲಿ ಡೀಟೇಲ್ ಆಗಿದೆ. ಸೊ ಅದನ್ನು ನೋಡಿಕೊಂಡು ಅದೇ ರೀತಿ ತೊಗೊಳ್ಳಿ ಅಷ್ಟೇ. ಆ್ಯಂಡ್ ಮುಖ್ಯವಾಗಿ ಮಗುಗೆ ಜಾಸ್ತಿ ಟೋಪಿ, ಮಿಟ್ಟಿನ್ಸು, ಸಾಕ್ಸು ಇದನ್ನು ಜಾಸ್ತಿ ಕ್ವಾಂಟಿಟಿಲಿ ತೆಗೆದಿಟ್ಕೊಳ್ಳಿ. ಸೊ ಅದು ಜಾಸ್ತಿ ಯೂಸ್ ಆಗುತ್ತೆ. ಅದ್ರ ಜೊತೆಗೆ ಫ್ರೀ ಆಗಿರೋಂಥ ಬಟ್ಟೆಗಳು ತೊಗೊಳ್ಳಿ. ಯಾಕಂದರೆ ಎಷ್ಟು ಫ್ರೀ ಆಗಿರುತ್ತೋ ಮಗುಗೆ ಅಷ್ಟು ಕಂಫರ್ಟಬಲ್ ಆಗಿರುತ್ತೆ ಬಟ್ಟೆಗಳಿಂದ. ಅದ್ರ ಜೊತೆಗೆ ಸ್ವಾಡಲ್ ರ್ಯಾಪರ್ ಅಂತ ಬರುತ್ತೆ, ಇದು ಮುಖ್ಯವಾಗಿ ತೊಗೊಳ್ಳಿ. ಇದನ್ನು ಯಾಕಂತ ಹೇಳ್ತೀನಿ. ಇದು ಯಾಕಂದರೆ ಮಗು ತುಂಬ ಬೆಚ್ಚಗಿರೋಕ್ಕೆ ಇದರಿಂದ ಮಾತ್ರ ಸಾಧ್ಯ. ಯಾಕಂದರೆ ನೀವು ಯಾವುದೇ ಬಟ್ಟೆ ಹಾಕಿದ್ರೂ ಮಗು ಒಂದು ಪೊಸಿಷನಲ್ಲಿರುತ್ತೆ, ಅಂದರೆ ಈ ಕಾಲನ್ನ ಮಡಚ್ಕೊಂಡು ಫುಲ್ಲೆಲ್ಲ ಕೈಯೆಲ್ಲ ಮಡಚ್ಕೊಂಡು ಹೊಟ್ಟೆಯಲ್ಲಿ ಯಾವ ರೀತಿ ಇರುತ್ತೆ, ಸೊ ಅದೇ ರೀತಿ ಮಗು ಸ್ಟಾರ್ಟಿಂಗ್ ಸ್ಟೇಜಲ್ಲಿ 3 months ಇರೋದು. ಸೊ ಹಾಗಾಗಿ ಇದಿರೋದ್ರಿಂದ ನೀವು ಮಗುನೆಲ್ಲ ರೆಡಿ ಮಾಡಾದ್ಮೇಲೆ ಇದರೊಳಗಡೆ ಮಲಗಿಸಿ ಕ್ಲೀನಾಗಿ ರಾಪ್ ಮಾಡಿಬಿಟ್ರೆ ಅದನ್ನು ಮಗುನ ಎತ್ಕೊಳ್ಳೋಕ್ಕೂ ಈಸಿ ಆಗುತ್ತೆ, ಮತ್ತು ಹಾಲು ಕುಡಿಸೋಕ್ಕೂ ಈಸಿ. ಮತ್ತು ಯಾರಾದರೂ ನೋಡೋಕೆ ಬಂದವ್ರಿಗೆ ಮಗುನ ಕ್ಲೀನಾಗಿ ಅವ್ರ ಕೈಗೆ ಕೊಡ್ಬೋದು, ಏನೂ ಭಯ ಪಡೋ ಹಾಗಿಲ್ಲ. ಸೊ ಹಾಗಾಗಿ ಇದನ್ನು ಮೇಯ್ನ್ ಒಂದು 2-3 ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಬಂದು ಟವೆಲ್ಗಳು, ಮಕ್ಕಳಿಗೆ ಸಪ್ರೇಟ್ ಟವೆಲ್ಗಳನ್ನ ತೆಗೆದಿಟ್ಕೊಳ್ಳಿ. ಮತ್ತು ನ್ಯಾಪ್ಕಿನ್ಗಳು ಸ್ವಲ್ಪ ಜಾಸ್ತಿನೇ ತೆಗೆದಿಟ್ಕೊಳ್ಳಿ. ಮಗುಗೆ ಅವಾಗವಾಗ ಹಾಲು ಕುಡಿದಾಗ ಒರೆಸ್ಲಿಕ್ಕೆ, ಮತ್ತು ಏನಾದರೂ ಸಣ್ಣ ಪುಟ್ಟ ಮೈ ಒರೆಸ್ಲಿಕ್ಕೆ ಎಲ್ಲದಕ್ಕೂ ತುಂಬ ಸಾಫ್ಟ್ ಆಗಿರೋಂಥ ನ್ಯಾಪ್ಕಿನ್ಗಳೇ ಬೇಕು. ಅದಕ್ಕೆ ಅಂತಲೇ ಸಪ್ರೇಟಾಗಿ ಮಗುಗೆ ಸಿಗುತ್ತೆ. ಸೊ ದಯವಿಟ್ಟು ಅದನ್ನೇ ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವುದು ಅಂದರೆ ಈ ಬೇಬಿಗೆ ಅಂತಲೇ ಪ್ರಾಡಕ್ಟ್ಗಳು ಬೇಕಾಗುತ್ತೆ. ಈ ಶಾಂಪೂ, ಸೋಪು, ಮತ್ತು ಮಾಯ್ಶ್ಚರೈಸರು, ಪೌಡರು, ಮತ್ತು ಹಣೆಗೆ ಇಡಲಿಕ್ಕೆ ಅಂತಲೇ ಕಾಡಿಗೆ, ಇದೆಲ್ಲ ಸಪ್ರೇಟ್ ಬೇಕು. ಇದೇನೆಂದರೆ ನನ್ನ ಪ್ರಕಾರ ನೀವು ಮಕ್ಕಳು ಡಾಕ್ಟರ್ ಯಾರಿರ್ತಾರೆ ಸೊ ಅವ್ರ ಹತ್ರನೇ ಹೋಗಿ ಫಸ್ಟೇ ಕೇಳಿಕೊಂಡು ಅದನ್ನೇ ಯಾವುದು ಚೆನ್ನಾಗಿರುತ್ತೆ ಅಂಥದ್ದನ್ನು ತೆಗೆದಿಟ್ಕೊಳ್ಳಿ. ಕೆಲವೊಂದು ಪ್ರಾಡಕ್ಟು ಕೆಲವೊಂದು ಮಕ್ಕಳಿಗೆ ಅದು ಇಡಿಸೋದಿಲ್ಲ. ಸೊ ಹಾಗಾಗಿ ಡಾಕ್ಟ್ರಿಗೆ ಗೊತ್ತಿರುತ್ತೆ ಯಾವುದು ಬೆಸ್ಟ್ ಇರುತ್ತೆ ಅಂತ ನ್ಯೂ ಬಾರ್ನ್ಗೆ. ಸೊ ಹಾಗಾಗಿ ಡಾಕ್ಟ್ರನ್ನ ಕೇಳಿಕೊಂಡು ನಿಮ್ಗೆ ಯಾವ್ದು ಬೇಕೋ ಆ ಕಂಪ್ನಿದನ್ನು ತೆಗೆದಿಟ್ಕೊಳ್ಳಿ. ಜೊತೆಗೆ ಡೈಪರು ಯಾವುದು ಒಳ್ಳೆ ಕಂಪ್ನಿದಿದೆ ಅದನ್ನು ಕೂಡ ತೆಗೆದಿಟ್ಕೊಳ್ಳಿ. ಆ್ಯಂಡ್ ಇದ್ರ ಜೊತೆ ಏನದು ವೈಪ್ಸು ಮತ್ತು ಟಿಶ್ಯೂಗಳು
ಇದನ್ನು ನಾನು ಕಂಪಲ್ಸರಿ ಹೇಳ್ತೀನಿ, ಇದು ಖಂಡಿತ ಬೇಕಾಗುತ್ತೆ. ಇದನ್ನು ಜೊತೆಯಲ್ಲಿ ಎಷ್ಟು ಬೇಕೋ ಅಷ್ಟು ತೆಗೆದಿಟ್ಕೊಳ್ಳಿ. ಯಾಕಂದರೆ ಸ್ಟಾರ್ಟಿಂಗೇ ನೀವು ತುಂಬ ಬಿಸಿ ಬಿಸಿ ನೀರಲ್ಲಿ ಅಥವಾ ಪ್ರತಿ ಸರಿ ನೀರಲ್ಲೆಲ್ಲ ಮಗುನ ಒರೆಸ್ಲಿಕ್ಕಾಗಲ್ಲ. ಸೊ ಅದೇನಾದರೂ ಗಲೀಜು ಮಾಡ್ಕೊಂಡಾಗ, ಸೊ ಹಾಗಾಗಿ ನಿಮಗೆ ವೈಪ್ಸ್ ಬೇಕಲೇಬೇಕು. ಜೊತೆಗೆ ಟಿಶ್ಯೂಸು ಅಷ್ಟೇ, ನಿಮ್ಮದು ಏನೇ ಆದರೂ ನಿಮ್ಮ ಕೈ ಗಲೀಜಾದ್ರೂ ಅಥವಾ ಬೇರೆ ಇನ್ನೇನೇ ಬೇಕು ಒರೆಸ್ಲಿಕ್ಕೆ ಅಂತೇಳಿದ್ರೆ ಸಡನ್ನಾಗಿ ಎಲ್ಲದಕ್ಕೂ ನೀವು ಬಟ್ಟೆ ಯೂಸ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಈ ವೈಪ್ಸು ಮತ್ತು ಟಿಶ್ಯೂಸು ತುಂಬ ಯೂಸ್ ಆಗುತ್ತೆ. ಜೊತೆಗೊಂದು ಸ್ಯಾನಿಟೈಸರ್ ತೊಗೊಬಿಡಿ, ಅದು ತುಂಬ ಯೂಸ್ ಆಗುತ್ತೆ ಹಾಸ್ಪಿಟಲೆಲ್ಲ. ಮತ್ತು ಮಗುನ ಯಾರೆಲ್ಲ ಮುಡ್ಲಿಕ್ಕೆ ಬರ್ತಾರೋ ಅವರಿಗೆಲ್ಲ ಹಾಕಲಿಕ್ಕೂ ಯೂಸ್ ಆಗುತ್ತೆ. ಇಲ್ಲಿವರೆಗೂ ನಾನು ಏನೇನೆಲ್ಲ ಐಟಮ್ಗಳು ಹೇಳಿದ್ದೀನಿ ಇದೆಲ್ಲ ಕಂಪಲ್ಸರಿ ಹಾಸ್ಪಿಟಲಿಗೆ ಬೇಕಲೇಬೇಕು. ಸೊ ಹಾಗಾಗಿ ಇದನ್ನೆಲ್ಲ ಎಷ್ಟು ಬೇಕು ಅಷ್ಟು ಮಾತ್ರ ಕ್ವಾಂಟಿಟಿ. ನನ್ನ ಪ್ರಕಾರ 4 to 5 days ಅಂತ ಯಾಕೆ ಹೇಳಿದೆ ಅಂದರೆ, ಸಿಸೇರಿಯನ್ ಆದವ್ರಿಗೆ ಸ್ವಲ್ಪ ಜಾಸ್ತಿ ದಿನ ಇಟ್ಕೊಳ್ತಾರೆ, ಒಂದು 4-5 days. ಇಲ್ಲ ನಾರ್ಮಲ್ ಆಯಿತು ಅಂದರೆ ಒಂದು 3 daysಗೆಲ್ಲ ಡಿಸ್ಚಾರ್ಜ್ ಮಾಡ್ತಾರೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೆಗೆದಿಟ್ಕೊಳ್ಳಿ. ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಐಟಮ್ಗಳೇನಾದ್ರು ನಿಮಗೆ ಬೇಕು ಅನ್ನೋದಿದ್ರೆ ಅದನ್ನು ಕೂಡ ಪ್ಯಾಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದೆಲ್ಲ ಮುಗಿದ ಮೇಲೆ ನೀವು ಲಾಸ್ಟ್ ಮನೆಗೆ ಬಂದ ಮೇಲೆ ಇನ್ನೊಂದು ಸಿಲ್ಲಿ ಬಟ್ ತುಂಬ ಇಂಪಾರ್ಟೆಂಟ್ ಆಗಿರೋವಂಥ ಒಂದು ಐಟಮ್ ಇದೆ. ಅದೇನಪ್ಪ ಅಂದರೆ ಡಸ್ಟ್ಬಿನ್ ಆ್ಯಂಡ್ ಡಸ್ಟ್ಬಿನ್ ಕವರ್ಗಳು. ಸೊ ಇದು ಯಾಕಪ್ಪ ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ನಿಜ ಹೇಳ್ತೀನಿ, ಇದು ತುಂಬ ಅವಶ್ಯಕತೆ ಇದೆ ನಿಮಗೆ. ಯಾಕಂದರೆ ತಾಯಿ ಮಗು ಇರೋ ಕಡೆ ತುಂಬ ಹೈಜೆನಿಕ್ ಆಗಿರಬೇಕು. ಹಾಗಾಗಿ ಏನೆಲ್ಲ ಡೈಪರ್ ತೆಗಿತೀರಾ ಅಥವಾ ಏನೆಲ್ಲ ಗಲೀಜು ಏನಾದರೂ ಆಗಿತ್ತು ಅಂತ ಹೇಳಿದ್ರೆ ಅದೆಲ್ಲ ಒರೆಸಿರ್ತೀರಲ್ಲ, ಸೊ ಅದನ್ನೆಲ್ಲ ತೆಗೆದು ಒಂದು ಕಡೆ ಹಾಕಬೇಕು ನೀವು. ಅಂಥ ಟೈಮಲ್ಲಿ ಈ ಡಸ್ಟ್ಬಿನ್ ನಿಮ್ಮ ಪಕ್ಕದಲ್ಲೇ ಇರುವಾಗ ಸೊ ನೀವು ಈಸಿಯಾಗಿ ಅದನ್ನು ಯೂಸ್ ಮಾಡ್ಕೋಬೋದು. ಎಲ್ಲ ಗಲೀಜಿಗೆ ಐಟಮ್ಗಳನ್ನ ಅದರೊಳಗಡೆ ಹಾಕಿದ್ರೆ ಕ್ಲೀನಾಗಿ ಅದನ್ನು ಕಟ್ಟಿ ನೆಕ್ಸ್ಟ್ ಡೇ ಅದನ್ನು ಕಸಕ್ಕೆ ಬಿಸಾಕ್ಬೋದು. ನಿಮಗೂ ಕೂಡ ರಿಸ್ಕ್ ಕಡಿಮೆ ಆಗುತ್ತೆ. ಜೊತೆಗೆ ಯಾರಾದರೂ ಮಗು ನೋಡ್ಲಿಕ್ಕೆ ಬಂದಾಗ, ತಾಯಿ ನೋಡ್ಲಿಕ್ಕೆ ಬಂದಾಗ ಅವ್ರಿಗೂ ಬೇರೆ ಥರ ಅನ್ಕಂಫರ್ಟಬಲ್ ಅನ್ನೋ ಫೀಲ್ ಆಗೋಂಥದ್ದು ಇರಲ್ಲ, ಯಾಕಂದರೆ ಯಾವಾಗಲೂ ಕ್ಲೀನಾಗಿರುತ್ತಲ್ಲ ಜಾಗ. ಸೊ ಹಾಗಾಗಿ ಇದು ಬೆಸ್ಟ್ ಐಡಿಯಾ ನನ್ನ ಪ್ರಕಾರ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ ಮೇಲೆ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಏನೇನೆಲ್ಲ ನಿಮ್ಗೆ ಯೂಸ್ ಆಗುತ್ತೆ, ಏನೇನೆಲ್ಲ ತೊಗೋಬೇಕಂತೇಳಿ. ಸೊ ಹಾಗಾಗಿ ಯಾವುದು ಕನ್ಫ್ಯೂಷನ್ ಇಲ್ದೇ ಸಿಂಪಲ್ ಆಗಿದೆ. ಅದನ್ನು ನೋಡಿಕೊಂಡು ಒಂದು ಕಡೆ ಬರೆದು ನೋಟ್ ಮಾಡಿಟ್ಕೊಂಡು ಏನೇನು ಬೇಕೋ ಅಷ್ಟನ್ನು ಮಾತ್ರ ಪ್ಯಾಕ್ ಮಾಡ್ಕೊಳ್ಳಿ. ಆಮೇಲೆ ತುಂಬ ಲಗೇಜ್ ಎಲ್ಲ ಜಾಸ್ತಿ ತೊಗೊಂಡೋಗ್ಬಿಟ್ಟು ಮತ್ತೆ ಅದನ್ನು ಮನೆಗೆ ಬಂದ ಮೇಲೆಲ್ಲ ರಿಸ್ಕ್ ಆಗುವಂಥದ್ದು ಬೇಡ. ಮತ್ತು ಇನ್ನೊಂದು ಮುಖ್ಯವಾಗಿರೋದನ್ನು ಹೇಳ್ತೀನಿ, ಏನಂದರೆ ನೀವು ಇದನ್ನೆಲ್ಲ ಪ್ಯಾಕ್ ಮಾಡೋಕ್ಕೂ ಮುಂಚೆ ಏನೇನೆಲ್ಲ ಬಟ್ಟೆಗಳಿದೆ ವಾಶ್ ಮಾಡೋವಂಥದ್ದು ಅದನ್ನೆಲ್ಲ ದಯವಿಟ್ಟು ತಾಯಿದು ಮತ್ತು ಮಗುದು ಇಬ್ಬರದೂ ಡೆಟಾಲಲ್ಲಿ ಬಿಸಿನೀರಲ್ಲಿ ನೆನೆ ಹಾಕಿ ಒಂದು 1/2 hour ಬಿಟ್ಟು ಅದಾದಮೇಲೆ ಅದನ್ನು ಜಾಲಿಸಿ ನೀವು ಬಿಸಿಲಲ್ಲಿ ಒಣಗಿಸಿ ಅದಾದಮೇಲೆ ಎತ್ತಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಫಸ್ಟ್ ಟೈಮು ಡೈರೆಕ್ಟಾಗಿ ಯಾರೂ ಕೂಡ ತಾಯಿಗಾಗಲಿ ಮಗುಗಾಗಲಿ ಹೊಸ ಬಟ್ಟೆನ ಹಾಕಕ್ಕೆ ಹೋಗಬೇಡಿ, ನೀರಲ್ಲಿ ವಾಶ್ ಮಾಡಿನೇ ಹಾಕಿ. ಯಾಕಂದರೆ ಅದರಲ್ಲಿ ತುಂಬ ಕೆಮಿಕಲ್ಸ್ ಇರುತ್ತೆ. ಹಾಗಾಗಿ ನೀವು ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡೋದ್ರಿಂದ ಬಟ್ಟೆಗಳನ್ನ ನಿಮಗೆ ರ್ಯಾಷಸ್ ಆಗುವಂಥದ್ದು, ಸ್ಕಿನ್ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾರೂ ಕೂಡ ಅದನ್ನು ಹೊಸ ಬಟ್ಟೆನ ಡೈರೆಕ್ಟಾಗಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ವಾಶ್ ಮಾಡಿನೇ ಹಾಕ್ಕೊಳ್ಳಿ. ಆ್ಯಂಡ್ ಆಲ್ಮೋಸ್ಟ್ ನನಗೇನು ಗೊತ್ತಿದೆ ಅದನ್ನೆಲ್ಲ ಹೇಳಾಗಿದೆ. ಇದ್ರ ಮೇಲೆ ಇನ್ನೇನಾದ್ರು ನಿಮಗೆ ಗೊತ್ತಿರೋ ಅಂಥದ್ದಿದ್ದರೆ ಅದನ್ನು ಮುಂಚೆನೇ ರೆಡಿ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತು ಯಾರಿಗೆಲ್ಲ ಏನೂ ಗೊತ್ತಿರಲ್ಲ, ಹೊಸದಾಗಿ ಹೋಗ್ತಿರೋ ಅಂಥವ್ರಿಗೆ ಹಾಸ್ಪಿಟಲ್ಗೆ, ಕೆಲವ್ರಿಗೆ ಯೂಸ್ ಆಗ್ಬೋದು ಈ ವಿಡಿಯೋ, ಹಾಗಾಗಿ ಮಾಡಿದ್ದೀನಿ. ಆ್ಯಂಡ್ ಖಂಡಿತ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರೆಲ್ಲ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮ್ಗೆ ತುಂಬ ಅವಶ್ಯಕತೆ ಇದೆ. ಆ್ಯಂಡ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಎಲ್ರಿಗೂ.